ಇಂದು ಆಗಸ್ಟ್ 26ನೇ ತಾರೀಕು. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ನಗೆ ತರಿಸುವ ಬರಹ ಶಿರೋನಾಮೆ ದ ಬ್ಲೈಂಡ್ ಲೀಡಿಂಗ್ ದ ಬ್ಲೈಂಡ್. A man in a small town used to call the local telephone operator every morning at about the same hour to ask for the correct time. Finally, one day, the operator got up courage to ask him why he did so. "It is like this," the man replied. "I want to be very careful to get the exact time because I am the one who blows the town whistle at noon." "My goodness," the operator gasped. "I always set our clock by your whistle." Increasing millions are going round in a confused circle because they have no absolute standards on which to have their own values. They depend on others who are also groping. It is the case of a blind leading the blind. It is in fact that unless man returns to the concept of natural law established by God, we cannot hope for peace. If the blind guides the blind, both will fall into a pit. Matthew 15:14. ಕುರುಡನೋ ಇನ್ನೋರ್ವ ಕುರುಡನನ್ನು ಕರೆದೊಯ್ಯುವಂತೆ. ಅದೊಂದು ಸಣ್ಣ ಊರು. ಆ ಸಣ್ಣ ಊರಲ್ಲಿ ಪ್ರತಿದಿನ ಮುಂಜಾನೆ ಸಮಯ ಅಲ್ಲೊಂದು ಟೆಲಿಫೋನ್ ಕಚೇರಿ. ಆ ಕಚೇರಿಗೆ ದಿನಾಲೂ ಒಬ್ಬರು ಫೋನ್ ಮಾಡ್ತಿರ್ತಾರೆ. ಏನು ಮಾಡ್ತಿರ್ತಾನೆ ಆತ ಅಂದ್ರೆ, ಎಷ್ಟು ಟೈಮ್ ಆತಪ್ಪ, ಕರೆಕ್ಟ್ ಟೈಮ್ ಎಷ್ಟಾತು ಹೇಳು ಅಂತ ಕೇಳ್ತಾ ಇದ್ದ. ಆ ಟೆಲಿಫೋನ್ ಆಪ್ರೇಟ್ರ ದಿವಸ ಹೇಳ್ತಾನೆ ಇದ್ದ. ಒಂದು ಸಾರಿ ಆ ಟೆಲಿಫೋನ್ ಆಪ್ರೇಟ್ರಿಗೆ ಧೈರ್ಯ ಮಾಡಿ ಕೇಳ್ದ, "ನೀವು ಯಾಕೆ ಪ್ರತಿ ಸಾರಿ ನನಗೆ ಕರೆಕ್ಟ್ ಟೈಮ್ ಹೇಳ್ರಿ ಅಂತ ಕೇಳ್ತೀರಿ" ಅಂತ. ಆವಾಗ ಆ ಮನುಷ್ಯ ಉತ್ತರ ಮಾಡ್ತಾನೆ, "ನಾ ಭಾಳ ಎಚ್ಚರದಿಂದ ಇರಬೇಕಾಗ್ಯದ, ನನಗೆ ಭಯಂಕರ ಜಾಗರೂಕನಾಗಿರ್ಬೇಕಾಗ್ಯದ. ಏಕೆಂದ್ರೆ ಯಾವುದು ಕರೆಕ್ಟ್ ಟೈಮ್ ಅನ್ನೋದು ಬೇಕಾಗ್ಯದ ಅಂತ. ಯಾಕಂದ್ರೆ ನಾ ದಿನಾಲು ಮಧ್ಯಾಹ್ನ 12ಕ್ಕೆ ನಮ್ಮ ಊರಿಗಾಗಿ ಸಿಳ್ಳೆ ಸೀಟಿ ನಾವು ಭೋಂಗ ಬಾರಿಸ್ಬೇಕಾಗ್ಯದ" ಅಂತ ಹೇಳ್ತಾನೆ. ಅಯ್ಯೋ ದೇವರೇ ಅಂತಾನಂತಮ್ಮ ಆ ಟೆಲಿಫೋನ್ ಆಪ್ರೇಟರ್. ಯಾಕಂದ್ರೆ ಅವಾಗ ಯಾಕಂದ್ರೆ ನಾವು ನಮ್ಮ ಗಡಿಯಾರ ನೀವು ಹಿಸಲ್ ಹೊಡೆದಾಗ, ನೀವು ಸೀಟಿ ಬಾರಿಸಿದಾಗನ ಹೊಂದಾಣಿಕೆ ಮಾಡ್ಕೋತೀವಿ, ಇದು ಕರೆಕ್ಟ್ ಟೈಮ್ ಅಂಥೇಳಿ. ಲಕ್ಷಾನುಗಟ್ಟಲೆ ಜನರು ಹೀಗೆಯೇ ಸಂಶಯ ಸಂದೇಹದ ವರ್ತುಗಳಲ್ಲಿ ಸಾಗುತ್ತಾ ಇರ್ತಾರೆ. ಯಾಕಂದರೆ ಅವರಿಗೆ ಜೀವನದಲ್ಲಿ ಬದುಕುವಂತಹ ಆಧಾರವಾಗಿರುವಂತಹ ಪರಿಪೂರ್ಣವಾದ ಮಾನದಂಡವೋ ಅವರ ಮೌಲ್ಯಗಳಲ್ಲಿ ಇಲ್ಲವೇ ಇಲ್ಲ. ಈ ಜನರು ಇತರರ ಮೇಲೆ ಅವಲಂಬನಾಗಿಬಿಟ್ಟಿರ್ತಾರೆ. ಆ ಇತರರೂ ಸಹ ಕುರುಡರಂತೆ ತಡಬಡಿಸುತ್ತಲೇ ಸಾಗ್ತಾ ಇರ್ತಾರಂತೆ. ಇದು ಮತ್ತೇನೂ ಅಲ್ಲ, ಓರ್ವ ಕುರುಡ ಇನ್ನೋರ್ವ ಕುರುಡನನ್ನು ಕರೆದೊಯ್ಯುತ್ತಿರುವಂತೆ. ಹಾಗಾದರೆ ಇಲ್ಲೊಂದು ನಿಖರವಾದ ಒಂದು ಸತ್ಯವಿದೆ. ಏನು ಅಂದರೆ, ಈ ಮನುಷ್ಯ ದೇವರು ಪ್ರತಿಷ್ಠಾಪಿಸಿದ ಸ್ವಾಭಾವಿಕವಾದ ನಿಯಮಗಳನ್ನು ಅನುಸರಿಸದೆ ಆ ಭಾವನೆಗೆ ಮರಳಬೇಕು. ಆಗ ಮಾತ್ರ ಒಂದು ಶಾಂತಿಯ ಆಶಯ ಸಾಧ್ಯ, ಇಲ್ಲವಾದರೆ ಇಲ್ಲ. ಏನವು ಸ್ವಾಭಾವಿಕವಾದ ನಿಯಮಗಳೆಂದರೆ, ಮನುಷ್ಯರಲ್ಲಿ ಪ್ರೀತಿ ಇರಬೇಕು, ಸಹೋದರ ಭಾವವಿರಬೇಕು,
ದೇವರಲ್ಲಿ ಭಕ್ತಿ ಇರಬೇಕು, ತ್ಯಾಗದ ಭಾವವಿರಬೇಕು ಎಂದು ಇನ್ನೊಂದು ಕಡೆ ಹೇಳಿದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಸ್ವಾಭಾವಿಕ ನಿಯಮಗಳನ್ನು ಅನುಸರಿಸುವ ಭಾವನೆಗಳಂದ್ರೆ ಇವು ಇಲ್ಲವಾದರೆ ಸಾಧ್ಯವೇ ಇಲ್ಲ ಅಂಥೇಳಿ. ಅಲ್ಲೇ ಕೆಳಗಿನ ಅಂಡ್ರ ಬರಹ ಮ್ಯಾಥ್ಯೂವರು ಆ ಕುರುಡ, ಓರ್ವ ಕುರುಡ ಇನ್ನೋರ್ವ ಕುರುಡನನ್ನು ಕರೆಯುತ್ತಿದ್ದರೆ ಏನಾಗುತ್ತದೆ? ಇಬ್ಬರೂ ತೆಗ್ಗಿನಲ್ಲಿ ಬೀಳುತ್ತಾರೆ, ಇಬ್ಬರೂ ತೆಗ್ಗಿನಲ್ಲಿ ಬೀಳುತ್ತಾರೆ. ಅಷ್ಟೊಂದು ಒಂದು ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಬರಹ, ಆದರೆ ಅಷ್ಟೇ ಒಂದು ನಗೆಯನ್ನು ತರಿಸುವಂತಹ ಬರಹ ಅಂತ ಹೇಳುತ್ತಾ ಇಂದಿನ ನಿವೇದನೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.